ಮುದ್ದು ರಾಮ ಮಂಜರಿ. ಇವತ್ತು ಹೊಸ ಪ್ರಕರಣ, 14ನೆಯ ಪ್ರಕರಣ. 14ನೆಯ ಪ್ರಕರಣದಲ್ಲಿ ಅದರ ಶಿರೋನಾಮೆ ಪ್ರೀತಿ ಜೀವನ ಜೇನು. ಪ್ರೀತಿ ಜೀವನ ಜೇನು. 73 ಚೌಪದಿಗಳು ಇಲ್ಲುಂಟು. 73. ನಮಗೆಲ್ಲ ಗೊತ್ತದ ಪ್ರೀತಿ ಏನಂದರೆ ಸಂಸ್ಕೃತ ಶಬ್ದ ಮೂಲ. ಇದು ನಾಮಪದ. ಸಂತೋಷ, ಆನಂದ, ಅನುರಾಗ, ಒಲವು, ಗೆಳೆತನ, ಸ್ನೇಹ ಇಷ್ಟರ್ಥಗಳನ್ನು ಕೊಡ್ತದೆ ಪ್ರೀತಿ ಅನ್ನೋದು. ಇನ್ನು ಜೇನು, ಜೇನು ಅಂದರೆ ಜೇನುತುಪ್ಪ, ಮಧು. ಹುಳ ಅಲ್ಲ, ಮತ್ತು ಜೇನು ಕಟ್ಟ್ಯದಂತೇವೆ ನಾವು. ಹಂಗೆ ವ್ಯಾವಹಾರಿಕವಾಗಿ ಅಲ್ಲ, ಜೇನು ಹುಳ ಕಟ್ಟ್ಯದ ಜೇನುಗೂಡನ್ನು ಅಂತ ಹಿಂಗೆ ಅರ್ಥ ಅದು. ಆಮೇಲೆ ಜೀವನ, ಬಾಳು, ಬದುಕು, ಉದ್ಯೋಗ, ವೃತ್ತಿ, ನೀರು. ಜೀವನಕ್ಕೆ ನೀರು ಅಂತೂ ಹೆಸರುಂಟು. ಇರಲಿ, ಈ ನೋಡಿ ಶಿರೋನಾಮೆಯಲ್ಲೇ ಅದ್ಭುತವಾದಂಥ ಒಂದು ಚೌಪದಿ ಇದೆ. ಇರಲಿ ನಂಬಿಕೆ, ಅರಿವು, ಕರುಣೆ, ತ್ಯಾಗದ ಬೆಳಕು, ಮರ್ಯಾದೆ ಜೊತೆಗೆ ಸಹನೆ ಔದಾರ್ಯ, ಬಾಳತಂಗಾಳಿಯಲಿ ಇರಲಿ ಒಲವಿನ ಕಂಪು, ಪ್ರೀತಿ ಅನುಪಮ ಶಕ್ತಿ ಮುದ್ದು ರಾಮ. ಏನು ಕುಡ್ಸ್ಯಾರ್ರಿ ಇಲ್ಲಿ ಒಂದ್ರಾಗ ಎಲ್ಲ ಒಳ್ಳೆಯ ಗುಣಗಳು ಇದ್ದು ಅದೇ ಆ ಪ್ರೀತಿಯಿಂದ ಆ ಎಲ್ಲ ಒಳ್ಳೆಯ ಗುಣಗಳನ್ನು ನಾವು ಆರಾಧಿಸಬೇಕು. ಹೌದಲ್ಲ? ಯಾವ್ಯಾವು? ನಂಬಿಕೆ, ನಂಬೋದು. ಅರಿವು, ತಿಳುವಳಿಕೆ ಪಡೆಯೋದು. ಕರುಣೆ, ಗೊತ್ತದೆ ಎಲ್ಲರಿಗೂ ಕರುಣೆ. ತ್ಯಾಗ, ಬೆಳಕು. ಮರ್ಯಾದೆ ಜೊತೆಗೆ ಸಹನೆ, ಔದಾರ್ಯ. ಇವೆಲ್ಲ ಇದ್ದು ಒಂದು ಪ್ರೀತಿ ಇರಬೇಕು. ಆ ಪ್ರೀತಿಗೆ ಅನುಪಮ ಶಕ್ತಿ. ಪ್ರೀತಿ ಅನುಪಮ ಶಕ್ತಿ ಮುದ್ದು ರಾಮ. ಮುಂದೆ ಅದನ್ನೇ ಮುಂದುವರಿಸ್ತಾನೆ 796ನೆಯ ಚೌಪದಿಯಲ್ಲಿ. ಒಲುಮೆದ ಬಾಳಿನ ದಾಹ, ಅದು ಜೀವರಸ ಚಿಲುಮೆ ಅವ್ವ, ನವರಾಗ ಚೈತನ್ಯ ಅದು ರೂಪಲೀಲೆ, ಒಲವೆ ನೆನಪಿನ ಬುತ್ತಿ ಸಂಚಾರ ಸೌಂದರ್ಯ, ಒಲವೆಂದರದು ಬದುಕೋ ಮುದ್ದು ರಾಮ. ಒಂದು ಜೀವನ ಅಂದ್ರೇನು? ಅದು ಪ್ರೀತಿ ಬಿಟ್ಟು ಮತ್ಯಾವುದೂ ಇಲ್ಲ. ಪ್ರೀತಿಯನ್ನು ಬಿಟ್ಟು ಮತ್ಯಾವುದು ಇಲ್ಲೇ ಇಲ್ಲ ಅಂಥೇಳಿ ಒಂದು ಅದ್ಭುತವಾದಂಥ ನಿರೂಪಣೆ ಇದು. ಕರ್ನಾಟಕದ ಅನೇಕ ಶ್ರೇಷ್ಠ ಕವಿಗಳು ಬೇಂದ್ರೆ ಇರಲಿ, ಕುವೆಂಪು ಇರಲಿ, ನಮ್ಮ ಪೂತಿನ ಇರಲಿ, ನಮ್ಮ ನರಸಿಂಹ ಇವರು ಅವರು ಎಲ್ಲರೂ ಪ್ರೀತಿಯ ಬಗ್ಗೆ ಅಪೂರ್ವವಾದಂಥ ಕವನಗಳನ್ನು ರಚಿಸಿದ್ದು ತಮಗೆಲ್ಲ ಗೊತ್ತಾಗಿದೆ. ಒಲವೆಂದರದು ಬದುಕು ಮುದ್ದು ರಾಮ. ಆಮೇಲೆ ನಾನು ಏನು ಆಯ್ದುಕೊಂಡೇನಿ, ಕೆಲವಷ್ಟೇ ಆಯ್ದುಕೊಂಡೇನಿ. ರಿಪ್ರೆಸೆಂಟೇಷನ್ ಆಫ್ ಕೆಲವು ಶ್ಲೋವನ್ನು ಅಷ್ಟ. ಏನು ಅಂದರೆ ಮೈತ್ರಿ, ಸ್ನೇಹ. ಯಾವ ಜನುಮದ ಮೈತ್ರಿ ಎಂದು ಸಂಗಮಿಸುವುದೋ, ಯಾವ ಕಡಲಿನ ಸೆಳೆತ ಯಾವ ಗಿರಿ ತೊರೆಗೋ, ಓಹೋ, ಯಾವ ಮಲ್ಲಿಗೆ ಲತೆಗೆ ಯಾವ ಮುಗಿಲಿನ ಜಲವೋ, ಕೂಡಿ ಬಂದರೆ ಪ್ರೀತಿ ಮುದ್ದು ರಾಮ. ಹೊಂದಾಣಿಕೆಯಿಂದ, ಪ್ರೀತಿ ಹೊಂದಾಣಿಕೆಯಿಂದ ಆಗುತ್ತೆ. ಅದನ್ನು ಮಾಡ್ಕೋಬೇಕು ಮನುಷ್ಯ. ಹೊಂದಾಣಿಕೆಯಿಂದ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಅಂಥೇಳಿ, ಕೂಡಿ ಬಂದರೆ ಪ್ರೀತಿ ಮುದ್ದು ರಾಮ. ಆಮೇಲೆ ನೋಡಿ ಮುಂದಕ್ಕೆ ಯಾವುದಪ್ಪ, ಎಷ್ಟನೇದ್ದಿದೋ? 801.
ಆಯಿತು, 801 ಆಯಿತು. ಈಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಯಾವುದಕ್ಕಪ್ಪ? 802. 802 ಸಹಿತ ಅದ್ಭುತವಾದಂಥ ಒಂದು ಚೌಪದೆ. ನುಡಿಯದಿದ್ದರೆ ನೋವು, ನುಡಿದರೂ ಅತಿ ನೋವು. ಒಲಿಯದಿದ್ದರೆ ಚಿಂತೆ, ಒಲಿದರೂ ಚಿಂತೆ. ಇತ್ತ ಬರದಿರೆ ಕಷ್ಟ, ಬಂದರೂ ಬಲು ಕಷ್ಟ. ಅನುರಾಗ ಗರವಸವೋ ಮುದ್ದು ರಾಮ. ಎಷ್ಟೋ ಸರಿ ವಿಚಿತ್ರವಾಗಿ ಆಗ್ತದೆ. ಭಾಳ ಪ್ರೀತಿ ತೋರಿಸ್ತಾ ಇರ್ತೀವಲ್ಲ, ಅವಾಗ ಭಾಳ ಮನುಷ್ಯ ಸಮಾಧಾನ ಇರೋಂಗಿಲ್ಲ. ಅಯ್ಯೋ ಮಗ ಅಲ್ಲೇ, ನಾ ಇಲ್ಲೇ, ಏನು ತಿಂತಾನೋ ಏನು ಉಣ್ತಾನೋ ಅಂಥೇಳಿ ಒಂದು ಚಿಂತೆ ಮಾಡೋ ರಗಡ್ ಮಂದಿ ನೋಡಿದೆ ನಾನು, ಹೆಂಗಿದ್ದಾನೋ ಏನು ಅಂಥೇಳಿ. ಅದಕ್ಕೆ ಅದು ಒಂದು ನಮೂನಿ ನಮಗೆ ತ್ರಾಸು ಕೊಡ್ತದೆ ಅಂಬುವಂಥದ್ದನ್ನು ಇಲ್ಲೇ ಇವರು ಮುದ್ದುರಾಮ ಹೇಳ್ತಾ ಇದ್ದಾನೆ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಭಾಳ ವಿಚಿತ್ರವಾದಂಥ ಒಂದು ಇದು. ಇಲ್ಲೇ ಎಲ್ಲ ಕ್ಷೇತ್ರಗಳ ಪುಣ್ಯ ಕ್ಷೇತ್ರಗಳನ್ನು ಮುದ್ದುರಾಮ ನೆನಪಿಸ್ಕೊಳ್ತಾನೆ. ಇಲ್ಲಿ ಸದ್ಭಾವ ಸಂಸ್ಕೃತಿಯ ನೆಲವೇ ರಾಮೇಶ್ವರವು, ಹಿಂಸೆ ಎಸಗದ ತಾಣ ಅದೇ ಪಕ್ಷಿ ಕಾಶಿ. ಧವಳ ಶುಭ್ರತೆಯಲ್ಲೋ ಅದೇ ಮೇರು ಹಿಮಗಿರಿಯೋ, ಪ್ರೀತಿ ಬೃಂದಾವನವೋ ಮುದ್ದು ರಾಮ. ರಾಮೇಶ್ವರ, ಪಕ್ಷಿಕಾಶಿ, ಹಿಮಾಲಯ ಅಂದ್ರೇನು? ಬದರಿ, ಕೇದಾರ, ಇನ್ನೂ ಋಷಿಕೇಶ ಎಲ್ಲ ಪವಿತ್ರ ಸ್ಥಾನಗಳ ನೆನಪು. ಆಮೇಲೆ ಬೃಂದಾವನ, ಶ್ರೀಕೃಷ್ಣನ ಬೃಂದಾವನ, ರಾಧೆಯ ಬೃಂದಾವನ. ಅದು ಈ ಒಂದು ಚೌಪದಿ ಅವೆಲ್ಲ ಹೇಳ್ತದೆ. ಒಂದು ಅದ್ಭುತವಾದಂಥ ಇವೆಲ್ಲ ಏನಾಗಿವೆ ಅಂದರೆ ಇದೆಲ್ಲ ಪ್ರೀತಿಯ ತಾಣಗಳು ಅಂಥೇಳಿ ಮುದ್ದುರಾಮ ಹೇಳ್ತಾ ಇದ್ದಾನೆ. ಆಮೇಲೆ ಮುಂದೆ ಏನಾಗ್ತಪ್ಪ ಅಂದ್ರೆ ಈ 810ಕ್ಕೆ ಹೋಗ್ತೇನೆ ನಾನು. ನಾವು ಏನು ಬೇಕಾದ್ರೂ ಕಲಿಬೋದು. ವಿದ್ಯಾ ಕಲಿ, ಪಿ ಎಚ್ ಡಿ ಗಳಿಸ್, ಏನು ಬೇಕಾದರೂ ಕಲಿ. ಆದರೆ ಮೊದಲು ಪ್ರೀತಿ ಮಾಡುವುದನ್ನು ಕಲಿ. ಪ್ರೀತಿ ಮಾಡೋದನ್ನು ಕಲಿಬೇಕು ಮುಂಚೆ. ಆಮೇಲೆ ನೀ ಶಿಕ್ಷಣ ಪಡಿ. ನೀ ಶಿಕ್ಷಣ ಪಡೆದ್ರು, ದೊಡ್ಡ ಶಿಕ್ಷಣ ಪಡೆದ್ರು ಪ್ರೀತಿನೂ ಅದ್ರ ಜೊತೆಯಲ್ಲಿ ನಿನ್ನ ಜೀವನದ ಭಾಗವಾಗಿರಲಿ ಅನ್ನುವಂಥ ಅಪರೂಪವಾದಂಥ ಒಂದು ಚೌಪದಿ ಇದು. ನೀನ ಲೋಕದಲ್ಲಿ ಕಲಿಯದಿದ್ದರೂ ಸರಿಯೇ, ಕಲಿ ಮೊದಲು ನೀ ಜನರ ಪ್ರೀತಿ ಮಾಡುವದ. ಅಕ್ಕರೆಯ ಗುಣ ಸಾಕು ಈ ಬಾಳ ಸಂತಸಕ್ಕೆ, ಮರೆ ದ್ವೇಷ ಮೆರೆ ಪ್ರೀತಿ ಮುದ್ದು ರಾಮ. ಹೆಂಗದು ನೋಡ್ರಿ ಲಾಸ್ಟ್ ಲೈನು, ಮರೆ ದ್ವೇಷ ಮೆರೆ ಪ್ರೀತಿ ಮುದ್ದು ರಾಮ. ಪ್ರೀತಿಯನ್ನು ಹೊಗಳು, ಪ್ರೀತಿಯಿಂದ ಬದುಕು ಅಂಥೇಳಿ ಇದೊಂದು ಅದ್ಭುತವಾದಂಥ ಒಂದಿದು. ಆಮೇಲೆ ನೀನು ದೊಡ್ಡ ಕಾಲೇಜ್ಗೆ ಹೋಗಿ ಏನು ಬೇಕಾ ಶಿಕ್ಷಣ ತಗೋಬೋದು, ಆದರೆ ಪ್ರೀತಿಯಿಂದ ಮಾಡಬೇಕು ಅಂಥೇಳಿ. ಆಮೇಲೆ ನೋಡಿ ಈ ಒಂದು ಅದ್ಭುತವಾದಂಥ ಇದು, ಈ ಒಲುಮೆ ನಾಮಪದ ಒಲಿಯುವುದೇ ಕ್ರಿಯಾಪದ, ಮರೆತು ನೀ ನಾಮಪದ ನಲಿಯೋ ಕ್ರಿಯೆಯಲ್ಲಿ. ಒಲಿಯದಿರೆ ನಲಿಯದಿರೆ ಹೊರಟು ಜೀವನ ಯಾತ್ರೆ, ಮರೆ ನಾಮದಾಹವನು ಮುದ್ದು ರಾಮ. ಅದ್ಭುತ ಅಲ್ಲ ಈ ಒಂದು ವಿಚಾರ ಚಿಂತನ. ಒಲುಮೆ ಇದು ನೀವು ಡಿಕ್ಷನರಿ ತೆಗೆದು ಅದು ನಾಮಪದ. ಆದರೆ ಒಲಿಯುವುದೇ ಕ್ರಿಯಾಪದ, ಮರೆತು ನೀ ನಾಮಪದ ನಲಿಯೋ ಕ್ರಿಯೆಯಲ್ಲಿ. ಒಲಿಯದಿರೆ ನಲಿಯದಿರೆ ಹೊರಟು ಜೀವನ ಯಾತ್ರೆ, ಒಲಿಯದಿರೆ ಹೊರಟು ಜೀವನ ಯಾತ್ರೆ, ಮರೆ
ನಾಮದಾಹವನು ಮುದ್ದು ರಾಮ. ಮತ್ತೆ ನಾಳೆ.